ಅರ್ಶಿನ ಕುಂಕುಮಕ್ಕೆ ಈ ಸ್ಯಾರಿ ಇಟ್ಟು ಕೊಟ್ರು. ಈ ಸ್ಯಾರಿ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಶುಕ್ರವಾರ. ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ದೇವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಆಯಿತು, ಟಿಫನ್ ಎಲ್ಲ ಆಯಿತು. ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಭಾನುವಾರ ನಮ್ಮನೇಲಿ ಬಂದು ಪೂಜೆ ಐತೆ, ಅಂದರೆ ದೇವ್ರ ಪೂಜೆ ಐತೆ ಚೌಡಮ್ಮಂದು. ನಾವು ದೇವ್ರ ಕೆರೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದು 3 years ಬ್ಯಾಕ್ ಆಯಿತು ನಾವು ಕರ್ಕೊಂಡು ಹೋಗಿ. ಅದಕ್ಕೋಸ್ಕರ ಇವತ್ತು ನಾಳೆ ಭಾನುವಾರ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಪ್ರತಿಯೊಂದನ್ನು ನಾವು ಪ್ರತಿಯೊಂದು ಎಲ್ಲ ಇವತ್ತು ರೆಡಿ ಮಾಡ್ಕೊತಾ ಇದ್ವಿ. ನಾಳೆ ಬಂದು ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು, ಅಂದರೆ ವಾಶ್ ಮಾಡಬೇಕು. ಎಲ್ಲ ದೇವ್ರಿಗೆ ಏನೇನು ಎತ್ಕೊಂಡು ಹೋಗ್ಬೇಕು ಅದೆಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಬಂದು ಇವತ್ತು ಶುಕ್ರವಾರ, ನಾಳೆ ಶನಿವಾರ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಅಂದರೆ ಅಲ್ಲಿ ಗಂಗೆ ಪೂಜೆ ಇರುತ್ತೆ, ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಬೇಕು, ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಹೂವು ಎಲ್ಲ ತೊಗೊಂಬರ್ತಾರೆ, ಅಂದರೆ ಭಾನುವಾರ ಬೆಳಿಗ್ಗೆನೇ ಹೂವು ತೊಗೊಂಬರ್ತಾರೆ. ಪ್ರತಿಯೊಂದು ಇರುತ್ತೆ. ಎಲ್ಲ ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊತಾ ಇದೀವಿ. ದೇವ್ರ ಪೂಜೆ ಮಾಡ್ಬೇಕಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟೆ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ತಾ ಇದೀವಿ. ನೆನ್ನೆ ಬಂದು ಮಾಡಿ ಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿದ್ವಿ. ಅದು ಹಿಂದಿನ ವಿಡಿಯೋನೆಲ್ಲ ಬರುತ್ತೆ, ಇಲ್ಲಾಂದ್ರೆ ಮುಂದಿನ ವಿಡಿಯೋಲೆಲ್ಲ ಬಂದೇ ಬರುತ್ತೆ. ಅದು ಆ ವಿಡಿಯೋಸ್ ಬಂದು ನಾವು ಸ್ವಲ್ಪ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಅಂದರೆ ಸ್ವಲ್ಪ ಇದು ಮಾಡಿ ಮೇಲೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಇದು ದೇವರು ಪೂಜೆಗೆ ಮುಂಚೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಎಲ್ಲ ಮಾಡಿ ಮೇಲೆ ಬಂದು ನಾವು ಮಂಗಳೂರು ಹೆಂಚೆಲ್ಲ ಹಾಕಿಸ್ತಾ ಇದ್ವಿ. ಅಂದರೆ ಪೂಜೆ ಒಳಗಡೆ ಎಲ್ಲ ಮುಗಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬೇಗ ರೆಡಿ ಮಾಡ್ಕೊತಾವ್ರೆ. 1 ವೀಕ್ ಆಯ್ತು, 1 ವೀಕಿಂದ ಮಾಡಿಸ್ತಾ ಇದ್ವಿ ಕಂಟಿನ್ಯೂಸ್ಲಿ. ಅವ್ರು ಬಂದು ಮಾಡ್ಬಿಟ್ಟು ಹೋಗ್ತಾವ್ರು. 1 ದಿವಸ ಏನೋ ರಜೆ ಹಾಕಿದ್ರಷ್ಟೇ. ಅದೆಲ್ಲ ಮಾಡಿಸ್ತಾ ಇದ್ದೀವಿ. ಇನ್ನ ಅದೆಲ್ಲ ಇವತ್ತು ಶುಕ್ರವಾರ, ಇನ್ನ ಸ್ವಲ್ಪ ಆಗ್ತಾವ್ರೆ. ಇನ್ನ ನಾಳೆ, ಇವತ್ತು ಸಂಜೆ ಮುಗಿಯತ್ತೆ, ಇಲ್ಲಾಂದ್ರೆ ನಾಳೆ ಸ್ವಲ್ಪ ಮುಗಿಯತ್ತೆ. ನಾಳೆ ಆದ್ಮೇಲೆ ಅದು ಸ್ವಲ್ಪ ಎಲ್ಲ ನಾವು ತಿರ್ಗಾ ಟೆರೆಸ್ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದ್ರೆ ಊಟಕ್ಕೆಲ್ಲ ಅಲ್ಲೇ ಹಾಕೋಣ ಅನ್ಬಿಟ್ಟು, ಅಂದ್ರೆ ಬಿಸಿಲು ಬೀಳಲ್ಲ. ಅದಕ್ಕೋಸ್ಕರ ನಾವು ಹಾಕ್ಸ್ತಾ ಇರೋದು. ಏನಾದ್ರು ಫಂಕ್ಷನ್ಗಳು ಮಾಡ್ತಾನೆ ಇರ್ತೀವಿ. ಅದು ನಮ್ಮ ಯಜಮಾನ್ರಿಗೆ ಇಷ್ಟ ಇತ್ತು ಆ ಥರ ಹಾಕ್ಸ್ಬೇಕನ್ಬಿಟ್ಟು. ಈ ಮನೆ ಕಟ್ಸೋಗಿಂದನೂ ಅವ್ರಿಗೆ ಆಸೆ ಇತ್ತು ಆ ಥರ ಮಾಡಬೇಕು, ಮಂಗಳೂರು ಹೆಂಚ್ ಹಾಕ್ಸ್ಬೇಕು ಅಂದ್ಬಿಟ್ಟು ಇತ್ತು. ಅದಕ್ಕೋಸ್ಕರ ಈ ಸತಿ ಬೇಡ ಅಂದ್ರೂ ಕೇಳಲಿಲ್ಲ, ಹಾಕ್ಸ್ತಾವ್ರೆ. ಅಂದರೆ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಐತೆ. ಇವಾಗ ಆದ್ಮೇಲೆ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಐತೆ. ಇನ್ನೇನು ಇವತ್ತು ನಾಳೆ ಒಳಗಡೆ ಕ್ಲಿಯರ್ ಆಗುತ್ತೆ. ಭಾನುವಾರ ಬಂದು ಪೂಜೆ ಇರತ್ತೆ. ಎಲ್ಲ ಅಷ್ಟರೊಳಗಡೆ ಕ್ಲಿಯರ್ ಮಾಡಿ ನಾಳೆ ಎಲ್ಲ ತುಂಬ ಕ್ಲೀನಿಂಗ್ ಐತೆ. ಎಲ್ಲ ಕ್ಲೀನಿಂಗ್ ಮಾಡಬೇಕು, ದೇವ್ರ ಪಾತ್ರೆ ತೊಳಿಬೇಕು, ಎಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಬಂದು ಎಲ್ಲ ನೆಂಟರು ಬರ್ತಾರೆ. ನಮ್ಮ ಅತ್ತಿಗೆಯವ್ರು ಬರ್ತಾವ್ರೆ, ನಮ್ಮ ಅಮ್ಮವ್ರು ಬರ್ತಾವ್ರೆ. ಇನ್ನು ಎಷ್ಟು ಜನ ಬರ್ತಾರೋ ಅನ್ನೋದು ಗೊತ್ತಿಲ್ಲ. ನಾಳೆ ಎಲ್ಲರೂ ಬರ್ತಾರೆ. ಅಡುಗೆಯವ್ರಿಗೂ ಹೇಳಿದ್ದೀವಿ, ಅಡುಗೆಯವ್ರು ಬರ್ತಾರೆ. ಊಟಕ್ಕೆ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ. ನಾವು ಬೆಳಿಗ್ಗೆ ದೇವ್ರ ಕೆರೆಗೆ ಹೋದ್ರೆ ಒಂದು 8:30 9 ಗಂಟೆಗೆ ಹೋದ್ರೆ ನಾವು ಬರೋಷ್ಟೊತ್ತು 3-4 ಗಂಟೆ ಆಗುತ್ತೆ. ಬಂದು ತಿರ್ಗಿ ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಈ ವಿಡಿಯೋಸ್ ಯಾರು ನಾಳಿದ ವಿಡಿಯೋನೇ ಬರುತ್ತೆ. ಒಂದು ದಿವಸ 2 ದಿವಸ ಆಗುತ್ತೆ. ಯಾರು ಮಿಸ್ ಮಾಡ್ದಿರಾ ದೇವ್ರ ಕೆರೆದು ವಿಡಿಯೋ ವಾಚ್ ಮಾಡಿ. ನಾನು ಇದು ಬೇಕಾದ್ರೆ ಇದು ಕಂಟಿನ್ಯೂಷನ್ ಲಾಗ್ ಕೊಡ್ತೀನಿ. ಇದರಲ್ಲಿ ಬಂದು ಇವತ್ತಿಂದು ನಾವು ಏನೇನು ಮಾಡ್ತಾ ಇದ್ದೀವೋ ಆದಷ್ಟು ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ, ತುಂಬ ಮಿಸ್ಸಿ ಆಗಿರತ್ತಲ್ವ, ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಷ್ಟೆಷ್ಟು ಬೇಕೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆದಷ್ಟು ನೋಡ್ಬೋದು. ಇವತ್ತು ಬಂದು ಡೆಂಟಲ್ಗೆ ಹೋಗ್ಬೇಕು. ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. 15 ಡೇಸ್ಗೆ ಇಲ್ಲಾಂದ್ರೆ 3 ವೀಕ್ಸ್ಗೆ ಇರುತ್ತೆ. ಅದಕ್ಕೆ ಇವತ್ತು ಹೋಗ್ಬೇಕು. ನನ್ನ ಮಗಳನ್ನ ಇವಾಗ ಕರ್ಕೊಂಡು ಹೋಗ್ಬೇಕು. ಅದ್ರ ಜೊತೆ ನಾವು ಹಂಗೆ ಮಾರ್ಕೆಟ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾಳೆ ಬಂದು ನಮ್ಮ ಯಜಮಾನ್ರು ಹೋಗಕ್ಕಿದ್ರು, ನಾವು ಹಂಗೆ ಹೋಗ್ತಾ ಇದ್ವಿ ಅಲ್ವಾ, ಹಂಗೆ ಮಾರ್ಕೆಟಲ್ಲಿ ಹೋಗಿ ಎಲ್ಲ ತರಕಾರಿ ಎಲ್ಲ ತೊಗೊಂಬರೋಣ ಅಂದ್ಬಿಟ್ಟು ಹಂಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಆಮೇಲೆ ಡೆಂಟಲ್ಗೆ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಇವತ್ತು ನೈಟ್ ಆಗೋಗುತ್ತೆ. ನಾವು ಇವಾಗ ಹೋದ್ರೆ ನಾವು ನೈಟ್ ಆಗುತ್ತೆ ಬರೋಷ್ಟೊತ್ತಿಗೆ. ಇನ್ನು ರೆಡಿ ಆಗಿದ್ದೀನಿ, ನನ್ನ ಮಗಳು ರೆಡಿ ಆಗಬೇಕು. ಬಟ್ಟೆ ಎಲ್ಲ ಒಗ್ದಿರೋದಾಗೈತೆ. ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಡಬೇಕು. ಆಮೇಲೆ ಬಂದು ಫೋಲ್ಡ್ ಮಾಡೋಣ ಅಂದ್ಬಿಟ್ಟಿದ್ದೀನಿ. ಸ್ವಲ್ಪ ಆಚೆ ಕಡೆ ಹೋಗಿ ಬಂದಮೇಲೆ ಫೋಲ್ಡ್ ಮಾಡೋಣ ಅಂದ್ಬಿಟ್ಟಿದ್ದೀನಿ. ದೇವ್ರ ಸೀರೆ ಸ್ಟಿಚ್ ಮಾಡಿಸಿ ಇಟ್ಟವ್ರೆ. ಅಂದರೆ ನೋಡಿ ಐರನ್ ಮಾಡಿ ಸ್ಟಿಚ್ ಮಾಡಿಸಿದ್ದೀವಿ. ನಮ್ಮ ಮಾವವರೇ ಹೊಲಿದು ಐರನ್ ಮಾಡಿ ಇಟ್ಟವ್ರೆ. ನಾಳೆ ಅದೇ ಭಾನುವಾರಕ್ಕೆ ಸ್ಯಾರಿ ಉಡ್ಸೋಕ್ಕೆ ಹೊಸ ಸ್ಯಾರಿ ಇದು ಚೌಡಮ್ಮಂದು. ನೋಡಿ ಎಲ್ಲ ತುಂಬ ಸ್ಯಾರೀಸ್ ಐತೆ, ಹೊಸ ಸ್ಯಾರೀಸು, ಬ್ಲೌಸ್ ಪೀಸಸ್ಸು, ಬಳೆ,
ಬಳೆ ಎಲ್ಲ ಇರುತ್ತೆ. ನಾವೇನಾನ ಅರ್ಶಿನ ಕುಂಕುಮ ಕೊಡ್ಬೇಕಂದ್ರೆ ನಾವು ಅದೇ ಇಟ್ಬಿಟ್ಟು ಕೊಡ್ತೀವಿ, ಅವ್ರಿಗೂ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಅಷ್ಟೇ. ಒಂದು ಇನ್ಫಾರ್ಮೇಶನ್ ಕೊಡೋಣ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು. ನಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಒಬ್ರು ನಂದು ಡೈಲಿ ಲಾಗ್ಸ್ ನೋಡ್ತಾ ಇದ್ರು. ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅಂದ್ರೆ ನಾನು ಜರ್ಮನ್ ಸಿಲ್ವರ್ ಮತ್ತೆ ಪ್ಯೂರ್ ಸಿಲ್ವರ್ ಅಲ್ಲಿ ನಾನು ಅಂದ್ರೆ ಜ್ಯುವೆಲರ್ಸಿ ನಾನು ಸೇಲ್ ಮಾಡ್ತಾ ಇದ್ದೀನಲ್ವಾ, ಅದು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನನ್ನ ಹತ್ರ ಅವರು ಜ್ಯುವೆಲರ್ಸಿ ಅಂದ್ರೆ ಹಾರ, ಇಯರಿಂಗ್ಸ್, ಜುಮ್ಕಿ ಪ್ರತಿಯೊಂದು ತಗೊಂಡಿದ್ರು. ಅವ್ರು ತಗೊಂಡು ಮಿನಿಮಮ್ 3 months 2 to 3 months ಆಯ್ತು. ಅವರು ನನ್ನ ಹತ್ರ ತಗೊಂಡು ಫೋನ್ ಪೇ ಮಾಡಿದ್ರು. ಅವ್ರು ನನ್ನ ಹತ್ರ ಇಸ್ಕೊಂಡಿರ್ಲಿಲ್ಲ, ಮೀಟ್ ಮಾಡ್ಬೇಕು ಅಂತಾನೆ ಇದ್ರು. ಅದಕ್ಕೋಸ್ಕರ ನಾನು ಮೊನ್ನೆ ನಮ್ಮ ಅಮ್ಮವ್ರ ಮನೆಗೆ ನಾನು ಕೊರಿಯರ್ ಮಾಡ್ತೀನಿ ಅಂದ್ರೂ ಇಲ್ಲ, ನೀವು ಯಾವಾಗಾದ್ರೂ ಬನ್ನಿ ಅಂದ್ಬಿಟ್ಟು ಯಾರು ಅಷ್ಟೇ ಫೋನ್ ಪೇ ಮಾಡಿದ ತಕ್ಷಣ ಮಿನಿಮಮ್ 3 to 4 days ಆಗ್ತಾ ಇದ್ದಂಗೆ ನಮ್ಗೆ ಕಾಲ್ಸ್ ಮಾಡ್ತಾನೆ ಇರ್ತಾರೆ. ಪ್ರತಿಯೊಬ್ರು ಅಷ್ಟೇ 3 to 4 days ಆಯ್ತು ಇಲ್ಲಾಂದ್ರೆ ನಮ್ಗೆ ಅಮೌಂಟ್ ಹಾಕಿ ಅಂತ ಇರ್ತಾರೆ. ತುಂಬಾ ಜನ ಅಷ್ಟೇ ಆತರ ಮಾಡ್ತಾರೆ. ಇವರು ನನ್ಗೆ ಫೋನ್ ಪೇ ಮಾಡಿ ಅವರು ಹಾರ ತಗೊಂಡವ್ರೆ, ಜುಮ್ಕಿ, ಚಾಂದ್ವಾಲಿ, ಇಯರಿಂಗ್ಸ್ 4-5 ಐಟಮ್ಸ್ ತಗೊಂಡವ್ರೆ. ಅವರು ತಗೊಂಡು ನಾನು ಹಂಗೂ 1 month ತಗೊಳೋದೆ, ಅವ್ರು ಇರ್ಲಿಲ್ಲ, ವಾಪಸ್ ತಗೊಂಬಂದೆ. ತಿರ್ಗಾ ಇನ್ನ ಇವಾಗ 2 to 3 months ಆಗ್ತೈತೆ ಅವ್ರದ್ದು ನನ್ನ ಹತ್ರ. ಅವ್ರು ಫೋನ್ ಪೇ ಮಾಡಿ ಆ ಒಡವೆ ನನ್ನ ಹತ್ರನೇ ಇತ್ತು. ಅವ್ರು ಪಾಪ ಅವ್ರು ಇದೇ ಮಾಡಿಲ್ಲ, ಯಾಕಂದ್ರೆ ನಮ್ಗೆ ಕೊಟ್ಬಿಡಿ ಅಂದ್ಬಿಟ್ಟು ಹೇಳಿಲ್ಲ. ನಾನು ಯಾವಾಗನ ಆಗ್ಲಿ ಫೋನ್ ಮಾಡಿದ್ರು ಅವರು ಡಿಸ್ಪ್ಯಾಚ್ ಮಾಡ್ತೀನಿ ಅಂದ್ರೂ ಇಲ್ಲ, ಬೇಡ ನೀವು ಯಾವಾಗಲನೇ ಆಗ್ಲಿ, ಒಂದು 6 ತಿಂಗಳನ್ನ ಆಗ್ಲಿ, ಯಾವಾಗನ ಆಗ್ಲಿ ನೀವು ತಂದ್ಕೊಡಿ ಅಂತ ಇದ್ರು. ಒಂದ್ಸಲ ಮೀಟ್ ಮಾಡ್ಬೇಕು ಅಂತ ಇದ್ರು. ನಾನು ಈ ರೀಸೆಂಟ್ ಆಗಿ ನಾನು ಬನಶಂಕರಮ್ಮನ ಜಾತ್ರೆಗೆ ಹೋಗಿದ್ದೆ. ನಮ್ಮ ಅಮ್ಮವ್ರ ಮನೆ ಹತ್ರ ಜಾತ್ರೆಗೆ ಹೋಗಿದ್ದೆ. ನಾನು ಅವ್ರದ್ದು ಜ್ಯುವೆಲರ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದೆ. ಪಾಪ ಕೂಗಿದ್ರು, ನಾನು ಕೂಗಿದ್ರು, ಒಂಥರ ಖುಷಿ ಆಯ್ತು. ಅಂದ್ರೆ ಕೂಗಿದ್ರು. ನಾನು ಸಂಜೆ ಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಇದ್ಬಿಟ್ಟು, ಅಂದ್ರೆ ಒಂದು 1/2 hour ಇದ್ದೆ. ಅಂದ್ರೆ ಲೇಟ್ ಆಗೋಗಿತ್ತು, ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಅನಿಸ್ತು. ನನಗೆ ಬೇಜಾರಾಗ್ತಾ ಇತ್ತು. ನಾನು ಹೋಗೋಷ್ಟೊತ್ತಿಗೆ ಒಂದು 8:30 ಆಗೋಗಿತ್ತು. ನನಗೆ ಟೈಮ್ ಬೇರೆ ಆಗೋಗಿತ್ತು. ನನ್ನ ಮಗ ಬಂದ್ಮೇಲೆ ನಾನು ಅವ್ರ ಮನೆಗೆ ಹೋಗಿ ಬಂದಿರೋದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಅದರಲ್ಲೇ ನಾನು ಜಾತ್ರೆ ವಿಡಿಯೋಸ್ ಎಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು. ಆಮೇಲೆ ಅವ್ರ ಮನೆಗೆ ಹೋದೆ. ಅಷ್ಟೊಂದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಒಬ್ಬೊಬ್ರ ಮನೇಲಿ ವಿಡಿಯೋ ನಾನು ಯಾರ ಮನೇಲೂ ಅಷ್ಟೊಂದು ಹೋಗಿ ನಾನು ವಿಡಿಯೋ ಮಾಡಕ್ ಹೋಗಲ್ಲ. ಏನೇ ಇದ್ರು ನನ್ನ ಮನೇಲಿ ಮಾಡ್ಕೊತೀನಿ. ಯಾರನ್ನ ಮಾಡು ಅಂದ್ರೆ ಮಾಡ್ತೀನಿ ಅಷ್ಟೇ. ಆಮೇಲೆ ಹೋದೆ. ಪಾಪ ಕೂಗಿದ್ರು. ಹೋಗ್ಬಿಟ್ಟು ಊಟ ಬಡಿಸಿದ್ರು. ಎಷ್ಟೇ ಬೇಡ ಅಂದ್ರೂ ಎಲೆ ಊಟ ಬಡಿಸಿದ್ರು. ಪಾಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅವ್ರ ಮನೇಲಿ ಅವತ್ತು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇತ್ತು. ಪಾಪ ಬೆಳಿಗ್ಗೆ ಪೂಜೆ ಆಗಿರೋದು, ನಮ್ಗೆ ರಾತ್ರಿ ತಿರ್ಗಿ ಎಲ್ಲ ಪ್ರಿಪೇರ್ ಮಾಡಿ ಊಟಕ್ಕೆ ಬಡಿಸಿ ಆಮೇಲೆ ಅರ್ಶಿನ ಕುಂಕುಮ ಕೊಟ್ರು. ಇವಾಗ ಒಬ್ಬೊಬ್ರು ಒಂದೊಂದು ಮನೇಲಿ ಒಳಗಡೆ ಕಡಿಯೋದೇ ಕಷ್ಟ ಇರತ್ತೆ. ನನ್ನ ಒಬ್ಬೊಬ್ರು ಕೂಗೋದೇ ಕಷ್ಟ ಇರತ್ತೆ ಒಬ್ಬೊಬ್ರ ಮನೇಲಿ. ಆಮೇಲೆ ಅವ್ರು ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ಈ ಸ್ಯಾರಿ ಉಡ್ಸಿದ್ರು. ನೋಡಿ, ಈ ತರ ಸ್ಯಾರಿ ನನ್ಗೆ ಆಮೇಲೆ ಅರ್ಶಿನ ಕುಂಕುಮ ಕೊಟ್ರು. ಅರ್ಶಿನ ಕುಂಕುಮಕ್ಕೆ ಈ ಸ್ಯಾರಿ ಇಟ್ಟು ಕೊಟ್ರು. ಈ ಸ್ಯಾರಿ ನೋಡಿ, ಈ ಸ್ಯಾರಿ ನೋಡಕ್ ತುಂಬಾ ಚೆನ್ನಾಗೈತೆ. ನನ್ಗೆ ಒಂಥರ ಆಗ್ತಾ ಇತ್ತು, ಒಂಥರ ತಗೊಳಕ್ಕೆ. ಏನಪ್ಪಾ, ಯಾವಾಗೂ ಮೀಟ್ ಆಗಿರ್ಲಿಲ್ಲ, ಯಾವಾಗೂ ನಾವು ನೋಡ್ಲಿಲ್ಲ, ಏನಿಲ್ಲ. ಹೋಗಿದ ತಕ್ಷಣನೇ ನಮ್ಗೆ ಊಟ ಬಡಿಸಿದ್ರು, ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದ್ಬಿಟ್ಟು ನನ್ಗೆ ಒಂಥರ ಆಗೋಯ್ತು. ಇಷ್ಟು ಪ್ರೀತಿ ಇಟ್ಕೊಂತಾರ ಜನ, ಇಷ್ಟು ಇದ್ ಮಾಡ್ತಾರ ಅನ್ನೋದು ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಖುಷಿ ಆಗೋಯ್ತು ನನಗೆ. ಯಾರು ಈ ಕಾಲದಲ್ಲಿ ಉಡಿಸ್ತಾರೆ ಹೇಳಿ? ಈ ಸ್ಯಾರಿ ನನ್ಗೆ ಉಡ್ಸಿದ್ರು. ನೋಡಿ, ಈ ಸ್ಯಾರಿ ಉಡ್ಸಿದ್ರು. ನನ್ಗೊಂದು ಸ್ಯಾರಿ ಉಡ್ಸಿದ್ರು. ನನ್ನ ಜೊತೆ ನನ್ನ ಮಗಳು ಬಂದಿದ್ಲು ಅಂದ್ಬಿಟ್ಟು ನನ್ನ ಮಗಳಿಗೊಂದು ಉಡ್ಸಿದ್ರು. ಗ್ರೀನ್ ಕಲರ್ ಸ್ಯಾರಿ. ನನಗೆ ಒಬ್ರಿಗೆ ಉಡ್ಸೋದೇ ಏನೋ ಅನ್ಬೋದು, ಇಬ್ರಿಗೂ ಸೇರಿಸಿ ಉಡ್ಸಿದ್ರು. ನನಗೆ ಒಂಥರ ಅನ್ಸಾಯ್ತು. ಯಾಕಂದ್ರೆ ಪಾಪ ಅಷ್ಟು ಪ್ರೀತಿಯಿಂದ ಉಡಿಸಿ ಊಟಕ್ಕಿಕ್ಕಿ ಊಟ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕಳ್ಸಿದ್ರಲ್ವಾ, ಅವ್ರಿಗೂ ಒಳ್ಳೇದಾಗ್ಲಿ, ಅವರೆಲ್ಲ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾನು ಆಶೀರ್ಸ್ತಾ ಇದ್ದೀನಿ. ಅಂದ್ರೆ ಎಲ್ಲ ದೇವರು ಚೆನ್ನಾಗಿಡ್ಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟು ಚೆನ್ನಾಗಿ ಇದ್ ಮಾಡಿದ್ರು ಅಂದ್ರೇನೆ ನನ್ಗೆ ಇವಾಗೂ ಅಷ್ಟೇ ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ. ಅವ್ರು ಅಷ್ಟು ಪ್ರೀತಿ ಕೊಟ್ರು ಅಂದ್ಬಿಟ್ಟು. ಒಂದೊಂದ್ ಜಾಗದಲ್ಲಿ ಅಷ್ಟೇ, ನಾವು ಬನಶಂಕರಮ್ಮನ ಜಾತ್ರೆಯಲ್ಲೂ ಅಷ್ಟೇ ನಾವು ಒಬ್ಬೊಬ್ರು ಮಾತಾಡ್ಸ್ತಾರಲ್ವಾ, ಕೂಗ್ಬಿಟ್ಟು ಮಾತಾಡ್ಸೋದು ಒಂಥರ ನನ್ಗೂ ಒಂಥರ ಖುಷಿ ಆಗತ್ತೆ. ಏನೋ ಒಂಥರ ನಾವು ಎಲ್ಲೋ ಇರ್ತೀವಿ, ಎಲ್ಲೋ ಮಾಡ್ತೀವಿ, ಒಂಥರ ಕೂಗ್ಬಿಟ್ಟು ಮಾತಾಡ್ಸ್ತಾರ ಅನ್ನೋದೇ ಒಂಥರ ಖುಷಿ ಆಯ್ತು. ಯಾರನ್ನ ಮಾತಾಡ್ಸಿದ್ರೆ ನಾನು ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂತೀನಿ. ಯಾಕಂದ್ರೆ ಹಾಕ್ಲಿಲ್ಲ ಅಂದ್ರೂ ನಮ್ಗೆ ಒಂಥರ, ನಾವ್ ಇಷ್ಟು ಮಾಡಿ ಪಾಪ ಅವ್ರು ಬಂದು ಕೂಗಿ ಮಾತಾಡ್ಸ್ತಾರಲ್ವಾ ಅನ್ನೋದು ಒಂಥರ ಖುಷಿ ಆಗತ್ತೆ. ಅವ್ರಿಗೆ ಇಷ್ಟ ಆಗದಿರೋದು ನಾನೊಂದು ವಿಡಿಯೋ ಸ್ವಲ್ಪ ಶೇರ್ ಮಾಡ್ಕೊಂತೀನಿ, ಯಾರನ್ನ ಮಾತಾಡ್ಸಿದ್ರು ಅಷ್ಟೇ.
ಇನ್ನೊಬ್ರು ನಿನ್ನೆ ಕಮೆಂಟ್ಸಲ್ಲಿ ಧರ್ಮಸ್ಥಳ ನಮ್ಮ ಅಪ್ಪ ಅವ್ರ ಬರ್ತಡೆಗೆ ಹೋಗಿದ್ವಿ, ಅವ್ರು ಕಮೆಂಟ್ ಮಾಡಿದ್ರು, ನಿಮ್ಮನ್ನ ನಾನು ನೋಡಿದೆ ಮಾತಾಡ್ಸೋಕ್ಕಾಗಲಿಲ್ಲ ಲೈನಲ್ಲಿ ಇದ್ರಿ ಅಂದ್ಬಿಟ್ಟು ಅವ್ರು ಕಮೆಂಟ್ಸಲ್ಲಿ ಹೇಳಿದ್ರು. ಎಲ್ಲೇ ಯಾರೇ ಇದ್ರೂ ಮಾತಾಡ್ಸಿದ್ರೆ ನಮಗೂ ಖುಷಿ ಆಗುತ್ತೆ, ಪ್ರೀತಿಯಿಂದ ಮಾತಾಡಿಸ್ತೀವಿ. ಇವ್ರ ಮನೆಗೆ ಹೋಗಿರೋದು, ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ, ಬೇರೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊತಾ ಇದ್ದೀನಿ. ಒಂಥರ ಅವ್ರದ್ದು ಹೇಳ್ಬಾರ್ದು, ಅಷ್ಟು ನನಗೆ ಖುಷಿ ಆಗ್ತೈತೆ. ಯಾಕಂದರೆ ಕೂಗೋದೇ ಕಷ್ಟ ಇರತ್ತೆ. ಇವಾಗ ಕೂಗಿ ಊಟಕ್ಕಿಕ್ಕಿ ಅರ್ಶಿನ ಕುಂಕುಮ ಕೊಟ್ಟು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕಳಿಸ್ಕೊಟ್ರು. ಅವತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ 11:15 ಆಗಿತ್ತು. ಪಾಪ ಅವ್ರಿಗೆ ಒಂಥರ ಏನು ಹೇಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಅದಕ್ಕೆ ಇಷ್ಟೊತ್ತು ನಾನು ಹೇಳಿರೋದು ಅಲ್ಲೇ ಹತ್ರ ಎಲ್ಲೋಗ್ತಿದ್ದೆ ಅಮ್ಮ. ಒಂದು ಕೆಜಿ ಆಪಲ್ಲು ಕೆಜಿ ದಪ್ಪನ ಸೈಜ್ ಕಾವಲ್ನ ಸಣ್ಣ ಸೈಜ್ ಕಾವಲ್ನ ಮೀಡಿಯಂ ನೀನೇ ನೋಡ್ದಲ್ವೇನ ಎಲ್ಲಿತ್ತು ಹೇಳು. ಮಾರ್ಕೆಟಲ್ಲೆಲ್ಲ ತರಕಾರಿ ಹಣ್ಣುಗಳು ಪ್ರತಿಯೊಂದು ಎಲೆ ಸೌತೆಕಾಯಿ ಪ್ರತಿಯೊಂದು ತೊಗೊಂಡ್ವಿ. ಇವಾಗ ಇಲ್ಲಿಂದ ನಾವು ಡೆಂಟಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಬಂದು ನಮಗೆ 8 ಗಂಟೆ ಆಗ್ತಾಯಿತ್ತು. ಇವಾಗ ಡೆಂಟಲ್ಗೆ ಹೋಗೋಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಅಲ್ಲಿ ಡೆಂಟಲಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನಾವು ಇನ್ನು ವಾಪಸ್ ಹೋಗ್ಬೇಕು. ಅಲ್ಲೇ ತುಂಬ ಹೊಟ್ಟೆ ಹಸ ಆಗ್ತಾಯಿತ್ತು ಅಂದ್ಬಿಟ್ಟು ಮಸಾಲೆ ಪುರಿ ತೊಗೊಂಡ್ವಿ. ತೊಗೊಂಡು ತಿಂದ್ಬಿಟ್ಟು ಇವಾಗ ಡೆಂಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಗಿಸ್ಕೊಂಡು ನಾವು ವಾಪಸ್ ಬರಬೇಕು. ವಾಪಸ್ ಬರುವಾಗ ನಾವು ರಾತ್ರಿ 11:15 ಆಗಿತ್ತು. ಏನಾನ ತಿಂದ್ಬಿಟ್ಟು ಬರೋಣ ಅಂದ್ಬಿಟ್ಟು ಅಲ್ಲೇ ಉಡುಪಿಗೆ ಬಂದ್ವಿ. ಉಡುಪಿಯಲ್ಲಿ ಇನ್ನೇನು ಕ್ಲೋಸಿಂಗ್ ಆಗೋ ಕ್ಲೋಸಿಂಗ್ ಟೈಮಲ್ಲಿ ಏನು ತೊಗೊಳೋದು ಲೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇಡ್ಲಿ ವಡೆ ಸಾಂಬಾರು ತೊಗೊಳ್ಳೋಣ ಅಂದ್ಬಿಟ್ಟು 3 ಜನನೂ ಅದೇ ತೊಗೊಂಡ್ವಿ, ಇಡ್ಲಿ ವಡೆ ಸಾಂಬಾರು. ನಾವು ಮಾತ್ರ ಇಡ್ಲಿ ತೊಗೊಂಡ್ವಿ. ನನ್ನ ಮಗ ಇಡ್ಲಿ ವಡೆ ಸಾಂಬಾರು. ಏನಾಗಿತ್ತು ಅಂದರೆ ತುಂಬ ಗಟ್ಟಿಯಾಗೋಗಿತ್ತು ಸಾಂಬಾರಂತೂ. ನಾನು ತೊಗೊಂಡಿರೋದು ನಮಗೆ ತಿನ್ನೋಕ್ಕೆ ಆಗಲಿಲ್ಲ. ಹಂಗೆ ವಾಪಸ್ಸು ಅಲ್ಲೇ ಬಿಟ್ಬಿಟ್ಟು ವಾಪಸ್ಸು ಇವಾಗ
ಮನೆಗೆ ಬರ್ತಾ ಇದ್ದೀವಿ. ಮನೇಲಿ ಬಂದು ಇನ್ನೇನು ಲಗೇಜ್ ಇಳಿಸ್ಕೊತಾ ಇದೀವಿ. ನೈಟ್ ಬಂದು ನಾವು 11:30 ಆಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.